ನೋಡಿ ತಿರುಪತಿನಲ್ಲಿ ಏನು ನಾವು 7 ಹಿಲ್ಸ್ ಅಂತ ಹೇಳ್ತೀವಿ, ಎಡಕೊಂಡಲ ಅಂತಲೇ ಹೇಳ್ತೀವಿ ನಾವು. ತಿರುಪತಿ ಬೆಟ್ಟ ಈ ಹಿಂದೆನೂ ಕೂಡ ವೈಎಸ್ ರಾಜಶೇಖರ ರೆಡ್ಡಿ ಅಂದರೆ ಯೇಸುಪದ ಸ್ಯಾಮ್ಯುಯಲ್ ರಾಜಶೇಖರ ರೆಡ್ಡಿ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಅಲ್ಲಿ ಕನ್ವರ್ಷನ್ನ ಪ್ರಾರಂಭ ಮಾಡಿದರು. ಆ ಭಾಗದಲ್ಲಿ ಅವರಪ್ಪ ದುರ್ಘಟನೆಯಲ್ಲಿ ತೀರ್ಕೊಂಡ್ರು. ಅದಾದ ನಂತರ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಬಂತು. ಅದ ನಂತರ ಮತ್ತೆ ರಾಜಶೇಖರ ರೆಡ್ಡಿ ಅವರ ಮಗ ಜಗನ್ಮೋಹನ್ ರೆಡ್ಡಿ ಬಂದರು. ಜಗನ್ಮೋಹನ್ ರೆಡ್ಡಿ ಬಂದಾದಮೇಲೆ TTDನಲ್ಲಿ ಯಾವ ರೀತಿ ತಿರುಪತಿ ತಿರುಮಲ ಟ್ರಸ್ಟ್ ಏನಿದೆಯಲ್ಲ, ಆ ಟ್ರಸ್ಟ್ ಒಳಗಡೆ ಕ್ರಿಶ್ಚಿಯನ್ರನ್ನ ತಂದು ಹಾಕುವಂಥ ಕೆಲಸ ಆಯಿತು. ಅಲ್ಲಿ ಏನಂದರೆ ಯಾರಾದರೂ ಹೋಗಿ ಭಕ್ತರು ಚೆಕ್ ಮುಖಾಂತರವಾಗಿ ಹುಂಡಿಗೆ ಹಣವನ್ನು ಕೊಡ್ಲಿಕ್ಕೆ ಬಂದರೆ ಅವ್ರದ್ದೊಂದು ಬರ್ಡ್ ಅಂತ ಇನ್ನೊಂದು ಪ್ರಾಜೆಕ್ಟ್ ಇದೆ, ಕ್ರಿಶ್ಚಿಯನ್ಸದು ಒಂದು ಹಾಸ್ಪಿಟಲ್ ಕಟ್ಟೋದಕ್ಕೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ದುಡ್ಡನ್ನು ಡೈವರ್ಟ್ ಮಾಡೋಂಥ ಕೆಲಸವನ್ನು ಮಾಡಿದರು. ಜಗನ್ಮೋಹನ್ ರೆಡ್ಡಿ ಹೆಸರು ಮುಂದೆ ರೆಡ್ಡಿ ಇದೆ, ಆದರೆ ಒಬ್ಬ ಕ್ರಿಶ್ಚಿಯನ್. ಈ ಒಂದು ಹಿಂದೂಗಳನ್ನು ಈ ಕ್ರಿಶ್ಚಿಯನ್ ರೆಡ್ಡಿಯನ್ನು ಹೆಸರಿಟ್ಕೊಂಡು ಹಿಂದೂಗಳಿಗೂ ಮೋಸ ಮಾಡ್ತಾನೆ ಆತ. ಅದೇ ರೀತಿಯಲ್ಲಿ ಆತನ ಏನು ಮೂಲ ಧರ್ಮವಾದ ಕ್ರಿಶ್ಚಿಯಾನಿಟಿಗೆ ಆತನ ಅಚಲವಾದ ಒಂದು ನಂಬಿಕೆಯನ್ನು ಕನ್ವರ್ಷನ್ ಮುಖಾಂತರ, ಅದೇ ರೀತಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಬರುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಆತ ಪೆಟ್ಟು ಕೊಡ್ತಾ ಬಂದಿದ್ದಾನೆ. ಇವತ್ತು ಇಡೀ ಆಂಧ್ರ ಪ್ರದೇಶದಲ್ಲಿ ಊರೂರಿಗೆ ಹಳ್ಳಿಗೆ ಹೋದರೆ, ಕಾಲೋನಿಗಳಿಗೆ ಹೋದರೆ 2-3 ಚರ್ಚ್ಗಳು ಬಂದಿದ್ದಾವೆ. ಎಲ್ಲಿಂದ ಚರ್ಚ್ ಬಂತೀವಲ್ಲ, ಯಾವ ಯೇಸು ಸ್ವಾಮಿ ಉದ್ಧಾರಕನಾಗಿ ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇಡೀ ಊರೂರಿನಲ್ಲಿ ಚರ್ಚ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಈ ಒಂದು ಮತೀಯ ಭಾವನೆಯನ್ನು ಹೊಂದಿರುವಂಥ ಜಗನ್ಮೋಹನ್ ರೆಡ್ಡಿ ತಿರುಪತಿ ತಿರುಮಲದ ಲಡ್ಡು ಅಂತೇಳಿ ಹೇಳಿದರೆ ಮನೆಗೆ ಬಂದರೆ ಅದರದ್ದೊಂದು ಪರಿಮಳದ್ದೇ ಬೇರೆ ಥರ ಒಂದು ಅದು. ಆ ಒಂದು ಲಡ್ಡೂ ಕೂಡ ಅಪವಿತ್ರವಾಗಿ ಮಾಡುವಂಥ ಕೆಲಸ ಮಾಡಿದೆ. ಅದರಲ್ಲಿ ದನದ ಕೊಬ್ಬು ಹಾಕಿದ್ದಾರೆ, ಹಂದಿಯ ಕೊಬ್ಬನ್ನು ಹಾಕಿದ್ದಾರೆ, ಫಿಶ್ ಆಯಿಲನ್ನು ಹಾಕಿದ್ದಾರೆ. ಇದನ್ನೆಲ್ಲ ಹಾಕಿ ಹಿಂದೂಗಳ ಧಾರ್ಮಿಕ ಭಾವನೆಯೇ ಹೊಡೆಯುವಂಥ ಕೆಲಸವನ್ನು ಜಗನ್ಮೋಹನ್ ರೆಡ್ಡಿ ಮಾಡಿದ್ದಾರೆ. ಇದನ್ನು ಚಂದ್ರಬಾಬು ನಾಯ್ಡು ಅವರೇ ಸ್ವತಃವಾಗಿ ಹೇಳಿದ್ದಾರೆ. ಆ TTD ಟ್ರಸ್ಟನ್ನು ರೀಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಕ್ರಿಶ್ಚಿಯನ್ಸನ್ನು ಬಂದು ಕೂರಿಸಿದ್ದು, ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರುವಂಥದ್ದು. ಇದ್ರ ಹಿಂದೆ ಜಗನ್ಮೋಹನ್ ರೆಡ್ಡಿಯ ಆತನ ಕೈವಾಡ ಇದೆ. ಇದನ್ನು ಪತ್ತೆ ಹಚ್ಚಿ ಅವ್ರಿಗೆ ತನಗೆ ಶಿಕ್ಷೆಗೆ ಗುರಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಇನ್ನು ಮುಂದೆ ಈ ಜಗನ್ಮೋಹನ್ ರೆಡ್ಡಿಯಂತಹ ಕ್ರಿಶ್ಚಿಯನ್ ಮತೀಯ ಭಾವನೆಯನ್ನು ಹೊಂದಿರುವಂಥವ್ರಿಗೆ ಆಂಧ್ರ ಪ್ರದೇಶದಲ್ಲಿ ಯಾವತ್ತೂ ತಲೆ ಎತ್ತಕ್ಕೆ ಬಿಡಬಾರ್ದು. ಹಿಂದೂ ಸೊಸೈಟಿ ಈ ಮತೀಯ ಭಾವನೆಯನ್ನು ಹೊಂದಿರುವಂತಹ ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರ ಬಗ್ಗೆ ಇನ್ನಾದರೂ ಕೂಡ ಅರಿವನ್ನು ಇಟ್ಕೊಂಡು ಜಾಗೃತಿಯನ್ನು ಮೂಡಿಸ್ಕೊಂಡು ನೀವು ಎಚ್ಚೆತ್ಕೊಂಡು ನೀವು ಕೆಲಸನೂ ಮಾಡಲಿಲ್ಲ, ಒಗ್ಗಟ್ಟಾಗಲಿಲ್ಲ ಅಂತ ಹೇಳಿದರೆ ಮುಂದೊಂದು ದಿನ ಈ ದೇಶವನ್ನು ನಾವು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ.